ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುರಾವ್ಯವಸ್ಥೆ ಖಂಡಿಸಿ ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತಿಹಾದುಲ್ ಮುಸ್ಲಿಮೀನ್ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯ ಹಾಗೂ ಶಿಕ್ಷಣ ಮಟ್ಟ ಕುಸಿದಿರುವುದಕ್ಕೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರವೇ ನೇರ ಹೊಣೆ ಎಂದು ಎಐಎಂಐಎಂ ಮುಖಂಡ ಮೈನುದ್ದೀನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಭಾರಿ ಡೊನೇಷನ್ ತರಲು ಸಾಧ್ಯವಾಗದ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ತಪಾಸಣೆ ನಡೆಸಿ ಸೌಲಭ್ಯ ಸರಿಪಡಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನು ಗೌರ್ಮೆಂಟ್ ಶಾಲೆಗಳಲ್ಲಿ ಇದ್ದಾವ ಭಾಳ ಏನದ ಕಂಡೀಷನ್ ಖರಾಬ್ ಆಗಿದೆ. ಶಿಕ್ಷಣ ಒಟ್ಟು ಇಲ್ಲ ಇಲ್ಲಿ. ಆದರೆ ಈ ಬಿ ಆಗಿರ್ಬೋದು, ಟೀಚರ್ಸ್ಗಳು ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದಕ್ಕೆ ಹೊಣೆ. ಯಾಕಂದ್ರೆ ಬಡವರ ಮಕ್ಕಳು ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ಲಕ್ಕೆ ಅವ್ರಿಗೆ ಏನು ಬಿಲ್ಲ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಪ್ರೈವೇಟ್ ಸ್ಕೂಲ್ದಾಗ ಆಗ್ಬೇಕಂದ್ರೆ ಭಾಳ ಡೊನೇಷನ್ ಇದೆ. ಅದರಿಂದ ಇಲ್ಲಿ ನಮ್ಮ ಹುಡುಗರನ್ನು ಶಿಕ್ಷಣ ಕಲಿಲಿಕ್ಕೆ ಭಾಳ ಮುಷ್ಕಿಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಶಾಲೆಗಳು ಎಷ್ಟು ಇದ್ದಾವ ಇನ್ಸ್ಪೆಕ್ಷನ್ ಆಗಬೇಕು. ಟೀಚರ್ಸ್ಗಳು ಓದಿಸ್ಲತ್ತರ ಇಲ್ಲ ನೋಡ್ಬೇಕು. ಒಂದ್ ವೇಳೆ ಇದ್ರ ಮ್ಯಾಗೆ ಕೆಲಸ ಆಗಿಲ್ಲ, DDP ಆಗಿರ್ಬೋದು, BOಗಳು ಆಗಿರ್ಬೋದು ಮಾಡಿಲ್ಲ ಅಂದ್ರೆ ಮುಂದೆ ಬರ ದಿನಗಳಲ್ಲಿ ನಾವು ಉಗ್ರರ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಮೈನುದ್ದೀನ್ ಅಂತ.